ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ಹೊಸ್ತಿಲ ಹುಣ್ಣಿಮೆ ಇದೆ. ಅದರ ವಿಶೇಷವಾಗಿ ದಿಢೀರಾಗಿ ಒಂದು ಪಾಯಸವನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡ್ಕೊಂಡು ಬರೋಣ. ಇವತ್ತು ನಾನು ತೋರಿಸ್ತಾ ಇರೋದು ಕ್ಯಾರೆಟ್ ಪಾಯಸ. ಇದನ್ನು 5 ನಿಮಿಷದಲ್ಲೇ ಬೇಗನೆ ಮಾಡ್ಕೋಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೈವೇದ್ಯ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ. ಇಲ್ಲಿ ನಾನು 2 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ 1 ಬಟ್ಲು ಹಾಲನ್ನು ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ, ಹಾಗೂ 2 ಸ್ಪೂನ್ ತುಪ್ಪವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮಾಡಲಿಕ್ಕೆ ಇಷ್ಟು ಸಾಮಗ್ರಿಗಳಿದ್ದರೆ ಸಾಕು, ದಿಢೀರಾಗಿ ತಯಾರಾಗೋಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ತುಪ್ಪವನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಗೋಡಂಬಿ ಬಾದಾಮಿ ತುಪ್ಪದಲ್ಲಿ ಹುರಿದ್ರೆ ಸುವಾಸನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸೀದ್ಸ್ಕೋಬೇಡಿ, ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈಗ ಇದನ್ನು ಒಂದು ಬಟ್ಲಿಗೆ ತಕ್ಕೊಳ್ಳೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ತಕ್ಕೊಂಡ ನಂತರ ತುಪ್ಪ ಇದೆಯಲ್ಲ, ಇದೇ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಂತಹ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ನಾನು ಮೇಲೆ ಮತ್ತೆ 1.5 ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅನಿಸಿದ್ರೆ ಅಷ್ಟೇ ಸಾಕು, ಅದೇ ತುಪ್ಪದಲ್ಲೇ ಹುರ್ಕೋಬೋದು. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ತುಪ್ಪದಲ್ಲೇ ಮೆತ್ತಗಾಗೋವರೆಗೂ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ನೀವು ಎಷ್ಟು ಚೆನ್ನಾಗಿ ಹುರ್ಕೋತೀರಾ ಅಷ್ಟು ಚೆನ್ನಾಗಿ ಪಾಯಸ ಬರುತ್ತೆ. ಹಾಗಾಗಿ ಆದಷ್ಟು ತುಪ್ಪದಲ್ಲೇ ಇದನ್ನು ಹುರ್ಕೊಳ್ರಿ. ಮಧ್ಯ ಮಧ್ಯೆ ಈ ಥರ ಸ್ವಲ್ಪ ಕೈ ಆಡ್ತಾ ಇರಿ, ಇಲ್ಲ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಮಧ್ಯ ಮಧ್ಯೆ ಈ ಥರ ಕೈ ಆಡ್ತಾ ಇರಿ. ನೋಡಿ, ಕಲರ್ ಈಗ ಸ್ವಲ್ಪ ಲೈಟ್ ಕಲರ್ ಆಗ್ತಾ ಇದೆ. ಕ್ಯಾರೆಟಲ್ಲೇ ಆದಷ್ಟು ಸ್ವೀಟ್ ಇರುತ್ತೆ. ಸಕ್ಕರೆಯನ್ನು ನೋಡಿ ಬಳಸ್ಕೊಳ್ಳಿ ಈ ಪಾಯಸಕ್ಕೆ. ನೋಡಿ, ಈಗ ಮತ್ತೆ ಹುರ್ಕೋತಾ ಇದ್ದೀನಿ. ಆದಷ್ಟು ಇದು ಮೆತ್ತಗಾಗಿದೆ. ಹೀಗೆ ಸ್ವಲ್ಪ ನಿಧಾನವಾಗಿ ಹುರ್ಕೊಳ್ತಾ ಇರಿ. ಈಗ ಇದಾಗಿದೆ. ಇದಕ್ಕೆ ಈಗ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡು ಒಮ್ಮೆ ಮತ್ತೆ ಕೈ ಆಡ್ಕೊಳ್ಳಿ. ನೋಡಿ, ಕಲರ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಒಮ್ಮೆ ಕೈ ಆಡಿ ಇದನ್ನು ಕುದಿಲಿಕ್ಕೆ ಬಿಡಿ. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಈಗ ಸೈಡಿಗೆಲ್ಲ ಕುದೀತಾ ಬರ್ತಾ ಇದೆ. ಈಗ ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮತ್ತೆ ಒಮ್ಮೆ ಕೈ ಆಡ್ಕೊಳ್ಳೋಣ. ಹಾಗೆಯೇ ಈಗ ಮತ್ತೆ 1-2 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸ್ವಲ್ಪನೇ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಸೇರಿಸ್ಕೋಬಹುದು. ಸಕ್ಕರೆಯನ್ನು ಹಾಕ್ಕೊಂಡು ಮತ್ತೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಕುದೀತಾ ಇದೆ. ಈಗ ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಂತಹ ಬಾದಾಮಿ ಹಾಗೂ ಗೋಡಂಬಿಯನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮತ್ತೆ ಒಮ್ಮೆ ಕುದಿಲಿಕ್ಕೆ ಬಿಡೋಣ. ಸಕ್ಕರೆ ಹಾಕಿದ ಮೇಲೆ ಇದು ತುಂಬ ಕುದಿಯೋ ಅವಶ್ಯಕತೆ ಇಲ್ಲ, ಅದು ಕರ್ಗೋವರೆಗೂ ಒಂದು ಕುದಿ ಕುದ್ರೆ ಸಾಕು. ಈಗ ನೋಡಿ, ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕಾಗುತ್ತೆ. ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕ್ಯಾರೆಟ್ ಪಾಯಸ ತಯಾರಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ. ಆರಿದ ಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಪಾಯಸವನ್ನು ಮಾಡಲಿಕ್ಕೆ ತುಂಬ ಟೈಮ್ ಸಹ ಬೇಕಾಗಿಲ್ಲ. 5 ನಿಮಿಷದಲ್ಲಿ ನೀವು ಇದನ್ನು
ರೆಡಿ ಮಾಡ್ಕೋಬಹುದು. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಿದ್ದರೆ ದಿಢೀರಾಗಿ ಈ ಪಾಯಸವನ್ನು ಮಾಡ್ಕೋಬಹುದು. ಇಲ್ಲ ಹಬ್ಬಗಳಲ್ಲಿ ಏನಾದರೂ ನೈವೇದ್ಯಗಳನ್ನು ದೇವರಿಗೆ ಎಡೆ ಮಾಡಬೇಕು ಅನ್ನುವಾಗಲೂ ಕೂಡ ಬೇಗನೆ ತಯಾರಾಗೋಗುತ್ತೆ. ಆಗಲೂ ಕೂಡ ನೀವು ಈ ಪಾಯಸವನ್ನು ತಯಾರು ಮಾಡ್ಕೋಬೋದು. ನೋಡಿ, ಇವತ್ತು ಪೂರ್ಣಿಮಾ ಕೂಡ ಇದೆ, ಹಾಗಾಗಿ ನಾನು ರಾಘವೇಂದ್ರ ಸ್ವಾಮಿಗೆ ಇದನ್ನು ನೈವೇದ್ಯ ಮಾಡ್ತಾಯಿದ್ದೀನಿ. ಈ ಪಾಯಸ ನೈವೇದ್ಯ ಮಾಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.